ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತೇನು ಮಾಡ್ತಾ ಇದ್ದೀವಿ? ನೂಡಲ್ಸ್ ಚುರ್ಮುರಿ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ನೂಡಲ್ಸ್ ಚುರ್ಮುರಿಗೆ ಏನೇನು ತಗೊಂಡಿದ್ದೀನಿ ಅಂತ. ನೋಡಿ, ನಾನು ನೂಡಲ್ಸ್ ಚುರ್ಮುರಿ ಮಾಡೋದಕ್ಕೆ ಆಕಾ ನೂಡಲ್ಸ್ ತಗೊಂಡಿದ್ದೀನಿ. ಬೀಟ್ ನೂಡಲ್ಸ್ ಅಂತಾರೆ, ಫುಡ್ ನೂಡಲ್ಸ್ ಅಂತಂತಾರೆ ಇದನ್ನು ತಿಕ್ಕಾಗಿ ದಪ್ಪವಾಗಿರುತ್ತೆ. ಇದನ್ನ ಫೂಡಲ್ಸ್ ಸಹ ಅಂತಾರೆ. ರೋಸ್ಟ್ ಮಾಡ್ಕೋಬೇಕು, ಪುಡಿ ಮಾಡಿಬಿಟ್ಟು ನೋಡಿ, ಹೀಗೆ ಪುಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ತುಪ್ಪ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೀವೊಂದು ಸ್ಪೂನು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿಯಾಗಿ ಉದುರುತ್ತೆ. ಇಲ್ಲ ನಾವು ತಿರುವಾಗ್ತೀವಿ ಅಂತಂದರೆ ಅದು ಎಲ್ಲ ಸೀದೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಹೀಗೆ ಎರಡು ಸ್ಪೂನುಗಳು ತೊಗೊಂಡು ಈ ಥರ ಮೇಲಕ್ಕೆ ತಿರುಗ್ಕೊಂಡು ಕೆಂಪಿಗೆ ಹುರ್ಕೋಬೇಕು. ಇದು ಸ್ವಲ್ಪ ತುಂಬ ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾನು ಚೆನ್ನಾಗಿ ಕಾಯಿಸಿರೋದು 1 ಲೋಟ ದೊಡ್ಡ ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನು ದೊಡ್ಡ ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮುಚ್ಚಿಟ್ಕೊಂಡು ಬಿಡೋಣ. ಬೆಂದಿರುತ್ತೆ ನೋಡಿ, ಈ ಥರ ಸಾಫ್ಟಾಗಿ ಬೆಂದಿರಬೇಕು. ಇದು ಸಾಫ್ಟಾಗಿ ಬೆಂದರೆ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಇದು ವೀಟ್ ನೂಡಲ್ಸ್ ಅಲ್ವಾ, ಗೋಧಿ ನೂಡಲ್ಸ್. ಹಾಗಾಗಿ ಇದು ತುಂಬ ಮೃದುವಾಗಿ ಬೆಂದ್ರೇ, ಈಗ ನಾವು ಕೈಯಲ್ಲಿ ಈ ಥರ ಇಟ್ಕೊಂಡು ಸ್ಮ್ಯಾಶ್ ಮಾಡಿದ್ರೆ ಅದು ಪುಡಿ ಆಗೋ ಥರ ಇರಬೇಕು. ಅಕಸ್ಮಾತ್ ನಿಮಗೆ ನೀರು ಸಾಕಾಗಲಿಲ್ಲ ಅಂತಂದರೆ ಇನ್ನೊಂದು ಸಲ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಮಾಡಿದ್ರೆ ನೀಟಾಗಿ ತುಂಡಾಗಬೇಕು. ಹಸಿದು ನಾವು ತಿನ್ನೋದಕ್ಕೆ ಆಗೋದಿಲ್ಲ. ನೋಡಿ, ಹೀಗೆ ಸಾಫ್ಟ್ನೆಸ್ ಬಂದರೆ ಮಾತ್ರ ಮುಂದೆದಿದ್ರೆ ನಿಮ್ಗೆ ಇನ್ನೂ ಸಾಫ್ಟ್ನೆಸ್ ಬೇಕು ಅಂದರೆ 1.5 ಲೋಟನೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಮೃದುವಾಗಿ ಬೆಂದಿದೆ. ನಾನು ಇದಕ್ಕೆ ಚುರ್ಮುರಿಗೆ ಏನು ಹಾಕ್ಕೊಳ್ತೀವಿ? ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾಪ್ಸಿಕಮ್, ಟೊಮೆಟೊ, ಕ್ಯಾರೆಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದ್ರ ಜೊತೆಗೆ ಕ್ಯಾರೆಟ್ ಆದಮೇಲೆ ಹಸಿ ಮ್ಯಾಂಗೋ ಇತ್ತು ನಾನು ಮನೆಯಲ್ಲಿ, ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ, ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರು, ಚಾಟ್ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಾಟ್ ಪಾಸ್ತಾ ಮಸಾಲ ಇದ್ದರೆ ಆಪ್ಷನಲ್. ನೀವು ಪಾಸ್ತಾ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಚಾಟ್ ಮಸಾಲ ಹಾಕ್ಕೊಂಡ್ರು ಸಾಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೂಡಲ್ಸ್ ಚುರ್ಮುರಿ ರೆಡಿ. ತುಂಬ ರುಚಿಯಾಗಿರುತ್ತೆ. ನಾನು ಮಾಡಿರೋ ಈ ನೂಡಲ್ಸ್ ಚುರ್ಮುರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನೀವು ಈ ರೀತಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.